ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಕಡೆಯಿಂದ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಝಾರಾ ರೆಸಿಪಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ನಲ್ಲಿ ಏನು ವಿಶೇಷ ಇದೆ ಮತ್ತು ನಾವು ಇವತ್ತು ಏನೇನು ತಯಾರಿ ಮಾಡಕತ್ತೀವಿ ಇಫ್ತಿಯಾರಿಗೆ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಸೈಡಿಗೆ ನಾನು ಎಗ್ ಬುರ್ಜಿ ಮಾಡಕತ್ತೀನಿ. ಇಲ್ಲಿ ಚಪಾತಿ ಹಿಟ್ಟು ನಾದಿಟ್ಟಿನ ಮೇಲೆ ಈಗೆಲ್ಲ ಮಾಡೋದು ಸ್ಟಾರ್ಟ್ ಮಾಡೋದು. ನಾ ಮಕ್ಕಳು ಎದ್ದಿಲ್ಲ. ಎಗ್ ಬುರ್ಜಿ ಈಗ 4 ಗಂಟೆ ಆಗಿದೆ ಟೈಮು. ಈಗ ಚಪಾತಿ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಈಗ ಸೇರಿ ಮಾಡಿ ಈಗ ಹೊರಗಡೆ ಬಂದೀವಿ. ಅಜಾ ಆಗ್ತಾಯಿದೆ ಈಗ ಟೈಮ್ ನೋಡಿರಿ ಫ್ರೆಂಡ್ಸ್, ಇಷ್ಟ ಆಗಿದೆ. ಯಾರು ಬಂದ್ಲು? ಯಾರು ಸರಿ ಮಾಡಿಲ್ಲ, ನಮಾಜ್ ಮಾಡಬೇಕು. ನಿನ್ನೆ ಎಲ್ಲ ಬೆಡ್ಶೀಟ್ ಎಲ್ಲ ಇದು ಬ್ಲ್ಯಾಂಕೆಟ್ ಎಲ್ಲ ಒಗ್ದು ಹಾಕಿದ್ದೆ. ಇಷ್ಟೆಲ್ಲ ಇದೆ ತಕ್ಕೋಬೇಕು. ಜಾರು ಇಲ್ಲಿ ಕುಂತಾಳ. ಜಾರುಡಿ ನಮಾಜ್ ಮಾಡಬೇಕಲ್ಲ ಈಗ. ನಿನ್ನೆ ಜಾರು ಸ್ಕೂಲ್ನಾಗ ಬಿದ್ದಿದ್ಲು ಪಾಪ, ಎಲ್ಲ ಸ್ವಲ್ಪ ಪೆಟ್ಟಾಗಿದೆ. ಅದಕ್ಕೆ ಒಂಥರ ಇದು ಸುಸ್ತಾಗಿತ್ತು. ಹೆಂಗೆ ಬಿದ್ದಿ ಜಾರು? ಅದು ನಾ ಬರಾಕತ್ತಿದ್ದೆ. ಅದು ಪೇಪರ್ ಐತಲ್ಲ ಸಣ್ಣ, ಅದು ನನ್ನ ಕಾಲಿದು ಆಗಿತ್ತು. ಅದು ಬೆಂಚ್ ಚೂಪ್ ಇದು ಇರ್ತೈತೆ, ಕಾರ್ನರ್ನಾಗ ಅದು ಕಾರ್ನರ್ನಾಗ ಚುಚ್ಚಿ ಬಿಟ್ಟು. ನೋಡಿ ಅಡ್ಡಾಡ್ಬೇಕು. ನೀನು ಏನಾರ ಕಾಲಾಗಿ ಬಿದ್ದಿರ್ತಾವ ನೋಡಿ ಅಡ್ಡಾಡ್ಬೇಕು. ಹಂಗತೆ ಇದು ಮಾಡಬೇಡ್ದೇನು? ಎಲ್ಲರೂ ಜಾಸ್ತಿ ಆಗಿದ್ರೆ ಏನು ಮಾಡ್ತಿದ್ದಿ? ರೋಸಾ ಇದ್ದೆ. ಏನಾಗಲ್ತದ. ಅರಿಶಿನ ಹಚ್ಚಾರ. ಅರಿಶಿನ ಹಚ್ಚಿನ್ರಿ ನಾನು. ಟೆರಿಸ್ ಮೇಲೆ ಹೋಗೋಣ ಬಾ ಜಾರು, ಟೆರಿಸ್ ಮೇಲೆ ಹೋಗೋಣ ಬಾ. ಪ್ಲ್ಯಾಂಟ್ ನೋಡ್ರಿ, ಮನಿ ಪ್ಲ್ಯಾಂಟ್ ನೀರು ಹಾಕಬೇಕು. ಎದ್ದಾರೆ ಎಲ್ಲರೂ. ಈಗ ನಮಾಜ್ ಮಾಡಿ ಮಕ್ಕೊಂಡ್ಬಿಡ್ತಾರೆ. ಈಗ ನಾನು ಜಾರು ಟೆರಿಸ್ ಮೇಲೆ ಹೋಗ್ತಾ ಇದ್ದೀವಿ. ಟೆರಿಸ್ನಾಗ ವ್ಯೂ ಭಾಳ ಚಲೋ ಇದೆ. ನಮಾಜ್ ಹೊಂಟಾರ ಅವ್ರ ಪಪ್ಪ ನೋಮಾನ್ ನಮಾಜ್ ಹೊಂಟಾರ. ಮಮ್ಮ ವಿಡಿಯೋಲೇರೆ ನಮಾಜ್ ಹೊಂಟಾರ. ಈಗ ಜಾರು ನಮಾಜ್ ಮಾಡ್ತಾಳ. ಇಲ್ಲ, ಚೇರ್ ಮೇಲೆ ಕುಂತು ಮಾಡಂತ ಬಿಡಬಾರ್ದು ನಮಾಜ್. ಏನ ಅಮ್ಮನ್ ಏನು ಮಾಡಾಕತ್ತಿ? ನಮಾಜ್ಗೆ ಹೋಗಿ ಬಂದಿಲ್ಲ? ಏನಾಗೈತೆ? ಈಗ ನಾವು ಆಲೂ ಪಕೋಡ ಮಾಡಕತ್ತೀವಿ. ಆಲೂ ಪಕೋಡ ಯಾವ ಥರ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಈಗ ನಾನು ನನ್ನ ಮಗ ಇಲ್ಲೇ ಕಿಚನ್ ಒಳಗೆ ಬಂದಿದ್ದಾನ. ನೋಮಾನ್ ಏನೋ ಹೆಲ್ಪ್ ಮಾಡ್ತಾನಂತೆ, ನೋಡೋಣ ಎಷ್ಟು ಹೆಲ್ಪ್ ಮಾಡ್ತಾನ. ಈಗ ನಾನು ಇದು ಆಲೂಗ 3-4 ನೀರು ವಾಶ್ ಮಾಡಿಂದ ಇದ್ರೊಳಗೆ ನಾನು ಫಿಟ್ಕರಿ ಹಾಕೀನಿ, ಅಂದರೆ ಕ್ರಿಸ್ಪಿಯಾಗಿ ಬರ್ತಾವ ಅಂಥೇಳಿ. ಇದು ನಾನು ಬೇಸನ್ ತೆಗೆದಿದ್ದಲ್ಲ ನೋಡ್ರಿ, ಉಲ್ಟಾ ಕಟ್ ಮಾಡಿಬಿಟ್ಟಿನಿ. ನಾನು ಉಲ್ಟಾ ಕಟ್ ಮಾಡೀನಿ. ದಾಲ್ಸ್ಕಂದ್ರೆ ಈಗ ಬೇಸನ್ ಹಾಕ್ಬೇಕು ಫಸ್ಟ್. ಇದ್ರೊಳಗೆ ನಾನು ಏನೇನು ಹಾಕ್ತೀನಿ ನಿಮಗೆ ತೋರಿಸ್ತೀನಿ. ಈಗ ಟೈಮ್ ಆಗಿಬಿಟ್ಟಿತ್ತಲ್ಲ, ಏನು ಮಾಡಬೇಕು ಏನಿಲ್ಲ ಆ ಥರ ಆಗಿಬಿಟ್ಟಿತ್ರಿ ನಮ್ಗೆ. ಸ್ವಲ್ಪ ಜಲ್ದಿ ಬರ್ಬೇಕು ಕಿಚನ್ನಾಗ, ಅಂದ್ರೆ ನಾ ಆಗಲ್ಲ. ಈಗ ಜಾರು ಬಂದು ನೋಡ್ರಿ ರೆಡಿಯಾಗಿ. ಬಾಂಡೆ ಇಷ್ಟಿರ್ತದ ವಾಶ್ ಮಾಡ್ಕೋದು. ಬನಾಕತ್ತೆ ನೋಡ್ರಿ. ಈ ಥರ ಆಲೂ ಕಟ್ ಮಾಡಿಟ್ಟಿನಿ. ಈಗ ಇದು ಬೇಸನ್ ಈ ಥರ ಆಲೂ ಕಟ್
ಮಿಕ್ಸ್ ಮಾಡಬೇಕು. ಇದ್ರೊಳಗೆ ಸಾಲ್ಟ್ ಹಾಕ್ತೀನಿ. ಈಗ ಇವ್ರ ಆಟ ಮಾಡಕತ್ತಾರ, ನಾ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಕತ್ತೀನಿ ಇವ್ರಿಗೆ. ಅಂದ್ರೆ ಇವ್ರು ಬಿಡಂಗಿಲ್ರಿ, ಇವ್ರು ಎಷ್ಟು ಹೇಳಿದ್ರು ಹಟ್ಟು ಅಬೇಜಾರ್ದ ಅಲ್ಲ. ಇನ್ನೂ ಸ್ವಲ್ಪ ಹಾಕು, ಗೊತ್ತಾಗಲ್ಲ ಏನಿಲ್ಲ, ಸುಮ್ಮನೆ ಇದು ಮಾಡ್ತೀರಿ. ಈಗ ಕನ್ಫ್ಯೂಸ್ ಮಾಡಿಬಿಡ್ತಾರೆ ನನಗೆ, ಮಾಡೋಕೆ ಕೊಡಂಗಿಲ್ಲ ಏನಿಲ್ಲ. ಹಾಂ, ಒಂದು ಚುಟ್ಕಿ ಅಷ್ಟು ಹಾಕು, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ, ಮತ್ತು ಕಹಿ ಆಗುತ್ತೆ ಅದು. ಅಷ್ಟು ಹಾಕು. ಅರಿಶಿನ ಪೌಡ್ರ್ ಈಗ ಅರಿಶಿನ ಪೌಡ್ರ್ ಹಾಕಿವಿ, ಸಾಲ್ಟು ಮತ್ತು ಅರಿಶಿನ ಪೌಡ್ರ್ ಹಾಕಿ. ಈಗ ಸೋಡಾ ಹಾಕಂತೇಳಿ ಕೊಡ್ತೀನಿ. ಅಲ್ಲೈತೆ, ಸರಿ ಅಲ್ಲೈತೆ, ತೆಗಿಯೋದು ಬಿಚ್ಚು. ಬಾಟಲ್ ಆಗೈತೆ, ಗಾಜಿನ ಬಾಟಲ್. ತಕ್ಕೋ. ಹಾಂ, ನೀನು ತಿನ್ನೋದು ಅಷ್ಟೇ ಕೆಲಸ, ರೋಜಾ ಬಿಟ್ಟಿಂದ. ಎಷ್ಟು ಹಾಕಿ? ಇನ್ನೊಂದು ಸ್ವಲ್ಪ ಹಾಕಬೇಕು. ಏನು ಫ್ಲವರ್ ಮಾಡೀನಿ ಈಗ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಮಾಡೀವಿ. ಈಗ ಸ್ವಲ್ಪ ಈಗ ನೋಡಂಗಿಲ್ಲ, ನಾವು ರೋಜಾ ಇದ್ದೀವಲ್ಲ, ಟೆಸ್ಟ್ ಮಾಡಿ ನೋಡ್ದಂಗಿಲ್ಲ. ಮಮ್ಮಿ ನಾ ಮಾಡ್ತೇನೆ ರೀ. ಏನ ಬೇಕ ಮಮ್ಮಿ ನೀರು? ಇನ್ನೊಂದು ಸ್ವಲ್ಪ ಹಾಕಿ. ಸಾಕು ಬಿಡು. ನೋಡ್ರಿ ನಿಂತು ಬಿಟ್ಟಾರಿ ಮಾಡಕ್ಕೆ. ಏನ ಬೇಕ ಮಮ್ಮಿ? ಬೇಸನ್ ಮಾಡ್ತೀನಿ. ನೀವು ಬೇಕ ಮಮ್ಮಿ ಬೇಸನ್? ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು. 10 ನಿಮಿಷ ಇಟ್ಟರೆ ಆಯ್ತು ನೋಡ್ರಿ. ಈ ಥರ ಬ್ಯಾಟ್ರ್ ರೆಡಿ ಮಾಡೀನಿ. ಸ್ವಲ್ಪನ ಗಂಟು ಇರಬಾರ್ದು. ನೋಡ್ಕೊ ಏನ ನೀನು ಹೆಂಡ್ತಿಗೆ ಮಾಡಿಕೊಡಂತೆ. ಆತಗ ಈಗಿಂದಿಲ್ರಿ, ಭಾಳ ಮೊದ್ಲಿಂದನ ಭಾಳ ಇದು ರೀ ಇತ್ತಾಗ. ಏನಾರ ಅಡುಗೆ ಮಾಡ್ಬೇಕಂತ ಅಷ್ಟು ಇಷ್ಟಪಡ್ತಾನೆ. ಸ್ವಲ್ಪ ಗಟ್ಟಿ ಹಾಕ್ಬೇಕಿದು. ಇಲ್ಲ, ಅಷ್ಟ ಸಾಕಿರ್ಲಿ ಅದು. ಈಗ ಇಟ್ಬಿಡು, ಒಂದು 10 ನಿಮಿಷ ಇಡು. ಅದು 10 ನಿಮಿಷ ಇಡು. ಒಂದು ಪ್ಲೇಟ್ ಐತೆ ನೋಡಿ, ತೊಗೊಂಬಾಗ. ಸರಿ, ನಾನು ತರ್ತೀನಿ. ಸರಿ, 10 ನಿಮಿಷ ಇಟ್ಟಿನಿ. ಈಗ ನಾನು ಎಣ್ಣೆ ಬಿಸಿ ಮಾಡ್ತೀನಿ. ಈಗ ನೋಡ್ರಿ, ಈ ಥರ ನಾನು ಸ್ಲೈಸ್ ಕಟ್ ಮಾಡ್ಕೊಂಡೀನಿ. ನಿಮಿಷ ಬಿಟ್ಟು ಮತ್ತೆ ಕಿಚನ್ ಒಳಗೆ ಹೋಗ್ತೀನಿ. ಏನು ಮನ್ ರೆಸ್ಟ್ ಮಾಡಿ ಸ್ವಲ್ಪ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಏನು ಸಾಕಾಗುತ್ತೆ. ಏನು ಕರೆಕ್ಟ್ ಎಷ್ಟಾಗಿದೆ ನೀವೇ ನೋಡ್ಕೊಂಬಿಡ್ರಿ. ಇಷ್ಟ ಆಗಿತ್ತು ನೋಡ್ರಿ ಟೈಮು. ಜಲ್ದಿ ಮಾಡ್ಕೋಬೇಕಿನ್ನೋ 1 ತಾಸು ಐತೆ ಅಷ್ಟ, ಹೌದಿಲ್ಲ? ಫ್ಯಾನ್ ಆಫ್ ಮಾಡೋದು. ಇದು ಮಾಡ್ತೀರಿ ಪಕೋಡಿ ಮತ್ತು ಪಪ್ಪಾಯಿ. ಇದು ಲಿಂಬೆಹಣ್ಣು ಇದ್ರೆ ಅದು ಮಾಡ್ತಿದ್ವಿ. ಲಿಂಬೆಹಣ್ಣು ಇಲ್ಲ, ಅಲ್ಲಿ ಏನು ಮಾಡ್ಬೇಕು? ಹಾಂ, ಶರ್ಬತ್ ಮಾಡ್ತಿದ್ವಿ. ಕೈ ಇದು ಮಾಡ್ಕೊಂಬಂದಾರ್ರಿ, ನೋವಾಗಿತ್ತು ಅಂತ ಭಾಳ. ಹುಡುಗರ ಜೊತೆ ಆಡೋಣ, ಹೆಂಗೆ ಬೇಕು ಹಂಗೆ ಜಗ್ ಬಿಟ್ಟಾರ ಕೈ, ಹಂಗಾಗಿದೆ, ಹೌದಿಲ್ಲ? ಹಾಂ, ಹೋಗ್ತೇನೆ ಇನ್ನೊಂದ್ಸಲ. ಎಷ್ಟು ಹೇಳಿದ್ರನ ಕೇಳಂಗಿಲ್ಲ ರೀ ಇವರು. ಬೇಡ ಹೋಗಬೇಡ, ನಮಾಜ್ ಮಾಡಿ ಸೀದಾ ಮನೆಗೆ ಬರ್ರಿ ಅಂದರೆ ಏನಾರ ಒಂದು ಮಾಡ್ಕೊಂಬರ್ತಾರೆ ಇವರು. ಈಗ ರೆಸ್ಟ್ ಮಾಡಿ ಮತ್ತು ಇದು ಇಫ್ತಾರ್ ಟೈಮ್ ಆಗಿತ್ತು ಅಂಥೇಳಿ ನಾವು ಕಿಚನ್ಗೆ ಬಂದಿವಿ. ಈಗ ಈ ಥರ ಆಗಿದೆ. 10-20 ನಿಮಿಷ ಬಿಟ್ಟಿದ್ವಿ ನಾವು. ಈಗ ನಾನು ಪಕೋಡ ಹಾಕ್ತೀನಿ. ಎಣ್ಣೆ ಕಾದೈತೆ, ನೋಡ್ಬೋದು ನೀವು. ಅಂದರೆ ಮಾಡೋಕೆ ಅನುಕೂಲ ಆಗುತ್ತೆ ಅಂಥೇಳಿ ಬಿಸಿ ಆಗೈತೆ ನೋಡೋಣ. ಹಿಟ್ಟೊಳಗೆ ಎದ್ದೆದ್ದು ಬಿಡೋದು. ಮಕ್ಕಳಿಗೆ, ನನಗೆ ಎಲ್ಲರಿಗೂ ಇದು ಪಕೋಡ ಅಂದರೆ ಭಾಳ ಇಷ್ಟ. ನಮ್ಗೆ ನನ್ನ ಮಕ್ಕಳನ್ನ ಅದೇ ಇಷ್ಟಪಟ್ಟು ತಿಂತಾರೆ. ನನಗೂ ಇದೇ ಇಷ್ಟ ಆಗುತ್ತೆ. ಆನಿಯನ್ ಬಜ್ಜಿನೂ ಇಷ್ಟ ಆಗುತ್ತೆ. ಬಟ್ ಏನು ಮಾಡ್ಬೇಕ್ರಿ, ಮಕ್ಕಳಿಗೆ ಇದೇ ಇಷ್ಟ ಅಂಥೇಳಿ ತೋರ್ಸಾಕತ್ತೀನಿ ನೋಡಿರಿ. ಡಿಟೇಲಾಗಿ ಹೇಳ್ತೀನಿ ನಾನು ಏನೇನು ಹಾಕಿವಿ. ಮಕ್ಕಳು ಮಾಡಾಕತ್ತಿರಲ್ಲ, ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಏನು ಹಾಕಿನಂದರೆ ಬೇಸನ್, ಉಪ್ಪು, ಅರಿಶಿನ ಮತ್ತು ಸೋಡಾ ಪುಡಿ ಅಷ್ಟೇ ಹಾಕಿನಿ. ಓಂಕಾಳು ಹಾಕಬೇಕಿತ್ತು, ನನ್ನ ಹತ್ರ ಇದ್ದಿಲ್ಲ, ಹಾಗಾಗಿ ಅದು ಹಾಕಿಲ್ಲ ನೋಡ್ರಿ. ಜೀರಿಗೆ ಪೌಡ್ರನ್ನ ಹಾಕ್ಬೋದು ಓಂಕಾಳು ಇಲ್ಲಾಂದರೆ, ನಾನು ಬೇಡ ಅಂಥೇಳಿ ಹಾಕಿಲ್ಲ. ಆಗಲಿ, ಸಿಗ್ತೀನಿ ನೀವು. ರೆಡಿ ಆದ್ರು ಹಮಾನ್, ರೆಡಿ ಆದ್ರು ನೋಡಿ ಆಲೂ ಪಕೋಡ. ಹಾಂ, ಹೆಂಗಾಗ್ಯಾವ? ಈಗ ನಾನು ಜ್ಯೂಸ್ ಮಾಡಕತ್ತೀನಿ, ವಾಟರ್ ಮೆಲನ್. ಈಗ ಕರ್ಬೂಜ ಕಟ್ ಮಾಡೀನಿ. ಈಗ ಸಕ್ಕರೆ ಹಾಕಕತ್ತೀನಿ. ಇದಕ್ಕೆ ಸಕ್ಕರೆ ಹಾಕಿ ಫ್ರಿಜ್ನಲ್ಲಿ ಇಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ
ಸಕ್ಕರೆ ಮೆಲ್ಟ್ ಆಗುತ್ತೆ ಇದ್ರೊಳಗೆ, ಹೌದಿಲ್ಲ ನಮ್ಮ ಮಸ್ತ್ ಆಗುತ್ತೆ. ಇದ್ರಾಗ ಒಂದು 2 ಐಸ್ ಕ್ಯೂಬ್ ಹಾಕಿದರೆ ಚಲೋ ಆಗುತ್ತೆ. ಈಗ ಇದಕ್ಕೆ ನಾವು ಫ್ರಿಜ್ನಲ್ಲಿ ಇಟ್ಬಿಡ್ತೀವಿ, ತೆಗೆದು ತಣ್ಣಗಾಗುತ್ತಾ. ಮತ್ತು ಸ್ವಲ್ಪ ಮೇಲೆ ಐಸ್ ಕ್ಯೂಬ್ ಹಾಕ್ತೀವಿ. ಇದು ಕಲ್ಲಂಗಡಿ ನಾನು ಆಗಲೇ ಕಟ್ ಮಾಡಿಟ್ಟಿದ್ದೆ. ನನಗೆ ಎಷ್ಟು ಬೇಕು ಅಷ್ಟು ಪೀಸಸ್ ತೊಗೊತೀನಿ. ಅರ್ಧ ರೋಜಾ ಬಿಡಕ್ಕೆ ಇಡ್ತೀನಿ, ಅರ್ಧ ಜ್ಯೂಸ್ ಮಾಡ್ತೀನಿ. ಇದಕ್ಕೆ ನಾನು ಐಸ್ ಕ್ಯೂಬ್ ತೊಗೊಂಡಿನಿ, ಪುದೀನ ತೊಗೊಂಡಿನಿ, ಸಕ್ಕರೆ ತೊಗೊಂಡಿನಿ. ಈಗ ನಾನು ಇದು ಹಾಕ್ತೀನಿ, ಪುದೀನ. ಈಗೆಲ್ಲ ಐಸ್ ಕ್ಯೂಬ್ ಹಾಕ್ಬಿಡೋಣ. ಸಕ್ಕರೆ ಸ್ವಲ್ಪ, ಇದಕ್ಕೆ ಕೋಲ್ಡ್ ವಾಟರ್ ಹಾಕಬೇಕು. ಕೋಲ್ಡ್ ವಾಟರ್ ಹಾಕ್ತೀನಿ ಇದಕ್ಕೆ, ಸಾಕು. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಬಿಡೋಣ. ಭಾಳ ಈಸಿ ಇದೆ ಮಾಡೋದು. ಈ ಥರ ಆಗಿತ್ತು ನೋಡಿ ಜ್ಯೂಸ್. ಈಗ ಸ್ವಲ್ಪ ಸ್ಟ್ರೈನ್ ಮಾಡಿಬಿಡೋಣ. ಇದಕ್ಕೆ ಬೀಜ ಅದಿರ್ತಾವಲ್ಲ ಬಂದುಬಿಡ್ತಾವೆ. ಸಾಲ್ಟ್ ಹಾಕಾಕತ್ತೀನಿ ನೋಡಿರಿ. ಸಾಲ್ಟ್ ಹಾಕಿದರೆ ಟೇಸ್ಟ್ ಚಲೋ ಆಗುತ್ತೆ. ಈಗ ಇದಕ್ಕೆ ನಾವು ಫ್ರಿಜ್ನಲ್ಲಿ ಇಟ್ಟುಬಿಡೋಣ. ಒಂದು 10 ನಿಮಿಷ ಇಟ್ಟರೆ, ಮೊದಲೇ ಕೋಲ್ಡ್ ಇದು ಐಸ್ ಕ್ಯೂಬ್ ಹಾಕೀನಿ ಮತ್ತು ಕೋಲ್ಡ್ ವಾಟರ್ ಹಾಕೀನಿ. ಒಂದು 10 ನಿಮಿಷ ಇಲ್ಲ ಅಂದರೆ 5 ನಿಮಿಷ ಅಷ್ಟೇ ಇಟ್ಟು ಎಂಜಾಯ್ ಮಾಡೋದು. ಶರ್ಬತ್, ವಾಟರ್ ಮೆಲನ್ ಶರ್ಬತ್. ಈಗ ಜ್ಯೂಸ್ ರೆಡಿಯಾಗಿದೆ. ನೋಮಾನ್ ಹಾಕಾಕತ್ತಾನ ಜ್ಯೂಸ್. ಇಲ್ಲಿ ಪ್ಲೇಟ್ ರೆಡಿ ಆಗಿದೆ. ಜಿಲೇಬಿ, ಖಜೂರು, ಸಮೋಸ, ಮಿಲ್ಕ್ ಬ್ರೆಡ್ ಮಾಡಿದ್ದೀನಿ. ಜಲ್ದಿ ಹೋಗಿ ಮಗನ ಹಾಕು. ಇಲ್ಲಿ ಆಯಿಲ್ ಬಿಸಿ ಆಗ್ತಾಯಿದೆ. ಇದು ಆಲೂಗಡ್ಡೆ ಇದು ಪಕೋಡ ಮಾಡಾಕತ್ತೀನಿ. ಬ್ರೆಡ್ ಪಕೋಡ ಮಾಡಾಕತ್ತೀನಿ. 4 ಬ್ರೆಡ್ ತೊಗೊಂಡಿನಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕೆಲ್ಲ. ಈಗ ಪೊಟ್ಯಾಟೊ ಭಾಳ ಬಿಸಿ ಇದಾವೆ, ಹಾಕ್ತೀನಿ ಕಟ್ ಮಾಡಿ. ಇದು ಕಟ್ ಮಾಡಿ ಹಾಕಾಕತ್ತೀನಿ, ಭಾಳ ಬಿಸಿ ಇತ್ತು. ಮತ್ತು ಇದ್ರೊಳಗೆ ಏನೇನು ಹಾಕ್ತೀನಿ ನಿಮಗೆ ತೋರಿಸ್ತೀನಿ. ಉಳ್ಳಾಗಡ್ಡಿ ಹಾಕ್ತೀನಿ. ಈಗ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕಾಕತ್ತೀನಿ. ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಕಡಲೆ ಹಿಟ್ಟು ಹಾಕಿನಿ, ಚಿಲ್ಲಿ ಪೌಡ್ರ್ ಹಾಕಿನಿ. ಇದ್ರೊಳಗೆ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಮಿಕ್ಸ್ ಮಾಡಿ ಈಗ ಪಕೋಡ ರೆಡಿ ಮಾಡ್ತೀನಿ. ಜಾರು ಇಲ್ಲಿ ಕುಂತಾಳ, ವಡ ಮಾಡಾಕತ್ತೀವಿ ನಾವು. ಇಲ್ಲ ಈಗ ಇದೆಲ್ಲ ರೆಡಿಯಾಗಿದೆ. ಹಾಂ, ಈ ಥರ ರೌಂಡಾಗಿ ಎಲ್ಲ ಉಂಡೆಗಳನ್ನು ಮಾಡಬೇಕು. ಸ್ವಲ್ಪ ಬೇರೆ ಸೌಂಡ್ ಬರಾಕತ್ತಿತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡಾಕತ್ತೀನಿ. ನಾನು ಜಾರು ಇಲ್ಲೇ ಕುಂತು ಈ ಥರ ಫಸ್ಟ್ ಎಲ್ಲ ಉಂಡೆ ರೆಡಿ ಮಾಡ್ಕೊತೀನಿ. ರೌಂಡಾಗಿ ಈ ಥರ ಮಾಡ್ಕೋಬೇಕು. ಬ್ರೆಡ್ ಪಕೋಡ ಅಂತೂ ಭಾಳ ಮಸ್ತ್ ಆಗುತ್ತೆ. ಜಾರು ಇಲ್ಲೇ ಕುಂತು ನೋಡಕತ್ತಾಳ. ಆಯಿಲ್ ಬಿಸಿ ಆಯ್ತು. ಈಗ ಒಂದೊಂದು ಉಂಡೆಗಳನ್ನು ನಾನು ಇದ್ರೊಳಗೆ ಬಿಡ್ತೀನಿ. ಈ ಥರ ನಿಮ್ಗೆ ಬ್ರೆಡ್ ಪಕೋಡದ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಭಾಳ ಟೇಸ್ಟಿ ಆಗುತ್ತೆ. ಈಗೆಲ್ಲ ರೋಜಾ ಬಿಡಕ್ಕೆ ಕುಂತಾರೆ ನೋಡಿರಿ ಫ್ರೆಂಡ್ಸ್. ಇಷ್ಟೆಲ್ಲ ಜ್ಯೂಸು ಮತ್ತು ಬ್ರೆಡ್ ಪಕೋಡ ಎಲ್ಲ ಥರ ಐಟಮ್ಸ್ ತಗೊಂಡು ಕುಂತೀವಿ ರೋಜಾ ಬಿಡಕ್ಕೆ. ರೋಜಾ ಬಿಟ್ಟಿಂದ ಮತ್ತು ಇದು ಸೆಕೆಂಡ್ ಬ್ಯಾಚ್ ನೋಡಿರಿ ಫ್ರೆಂಡ್ಸ್. ಈ ಥರ ಪ್ಲೇಟ್ ರೆಡಿಯಾಗಿದೆ ಬ್ರೆಡ್ ಪಕೋಡದು. ನೋಮಾನ್, ಬ್ರೆಡ್ ಪಕೋಡ ಹೆಂಗಾಗಿದೆ? ಚಲೋ ಆಗತ್ತೆ ಮಮ್ಮಿ. ಈಗ ವಾಯ್ಸ್ ಓವರ್ ಮಾಡಾಕತ್ತೀವಿ. ಟಿ ವಿ ಸೌಂಡ್ ಇತ್ತು, ಹಾಗಾಗಿ ನಾವು ವಾಯ್ಸ್ ಓವರ್ ಮಾಡಾಕತ್ತೀವಿ ಇಬ್ಬರು. ಬ್ರೆಡ್ ಪಕೋಡ ಚಲೋ ಆಗಿದೆ ನಾ ಆಲೂ ಪಕೋಡ? ಸೇಮ್ ಆಲೂ ಪಕೋಡ ಟೇಸ್ಟ್ ಆಗಿದ್ದಲ್ಲ. ಭಾರಿ. ಕರ್ಬೂಜ ಹಣ್ಣು ತಿನ್ನ. ಈಗ ರೋಜಾ ಬಿಟ್ಟು ಈಗ ಕುಂತಾಳ. ಈಗ ಎಲ್ಲರೂ ಕರ್ಬೂಜ ಹಣ್ಣು ತಿನ್ನಾಕತ್ತೀವಿ. ಚಾಯ್ ಟೇಸ್ಟ್ ಐತೆ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.